Hello everyone, welcome to my YouTube channel. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಜನ ಕಮೆಂಟ್ಸ್ ಮತ್ತೆ ಡಿಎಮ್ಸ್ ಮಾಡಿದ್ದೀರಾ. ನಾವು ಜರ್ಮನಿಯಲ್ಲಿ ಮಾಸ್ಟರ್ಸ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಇಲ್ಲಿ ಹೇಗೆ ಅಪ್ಲೈ ಮಾಡೋದು ಮತ್ತೆ ತುಂಬಾ ಕ್ವಶನ್ಸ್ ಗಳು ಕೇಳಿದ್ರಿ. ಸೊ ನಾನು ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ ಮಾಡ್ತಿದ್ದೀನಿ. ಇದ್ರಲ್ಲಿ ಕಂಪ್ಲೀಟ್ ನಾನ್ ಹೇಗ್ ಜರ್ಮನಿಗ್ ಬಂದೆ, ಮಾಸ್ಟರ್ಸ್ ಹೇಗ್ ಸಿಕ್ತು ನನಗೆ ಅನ್ನೋದ್ ಪ್ರತಿಯೊಂದು ಇರುತ್ತೆ. ಯಾರ್ಯಾರು ಮಾಸ್ಟರ್ಸ್ ಪ್ಲಾನ್ ಮಾಡ್ತಿದಾರ ಜರ್ಮನಿಗೆ ಅವರು ಈ ಕಂಪ್ಲೀಟ್ ವಿಡಿಯೋ ನೋಡಿ ಮತ್ತೆ ಇದನ್ನ ಶೇರ್ ಮಾಡಿ. ಸೊ ಆದಷ್ಟು ಜನಕ್ಕೆ ಹೆಲ್ಪ್ ಆಗತ್ತೆ. ಇಂಜಿನಿಯರಿಂಗ್ ಮುಗ್ಸಾದ್ಮೇಲೆ ಸ್ವಲ್ಪ ವರ್ಷ ಕೆಲಸ ಮಾಡಾದ್ಮೇಲೆ ಮಾಸ್ಟರ್ಸ್ ಮಾಡ್ಬೇಕು ಅಂತ ನಿರ್ಧಾರ ತಗೊಂಡೆ. ಆ ಜರ್ಮನಿ ಅಂತ ಏನಕ್ಕೆ ಚೂಸ್ ಮಾಡಿದೆ ಅಂತಂದ್ರೆ, ಒಂದು ನಾನು ಮೆಕ್ಯಾನಿಕಲ್ ಬ್ಯಾಕ್ ಗ್ರೌಂಡ್ ಇದ್ದೆ, ಅದಕ್ಕೆ ನನ್ಗೆ ಜರ್ಮನಿ ಬೆಸ್ಟ್ ಅಂತ ಅನ್ಸು. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅನ್ಸ್ತಿದ್ ಏನು ಅಂತಂದ್ರೆ, ಇಲ್ಲಿ ಕಾಲೇಜ್ ಫೀಸ್ ಇಲ್ಲ ಅನ್ನೋದು. ಸೊ ಇವೆರಡು ನನ್ಗೆ ಇಂಟ್ರೆಸ್ಟಿಂಗ್ ಅನ್ಸ್ತು. ಮುಂದೇನು ಅಂದ್ರೆ ಇಲ್ಲಿ ಜರ್ಮನ್ ಕಲಿಲೇಬೇಕು ಅನ್ನೋದು ನನಗೆ ಮುಂಚೆನೆ ಗೊತ್ತಿತ್ತು. ಏನಕ್ಕೆ ಅಂತಂದ್ರೆ ಇಲ್ಲಿ ನಂಗೆ ತುಂಬಾ ಜನ ಫ್ರೆಂಡ್ಸ್ ಇರೋದ್ರಲ್ಲ, ಅವರೆಲ್ಲ ಹೇಳಿದ್ರು ನನಗೆ ಜರ್ಮನ್ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡೆ. ಫಸ್ಟ್ ನಾನು ಮಾಸ್ಟರ್ಸ್ ಮಾಡ್ಬೇಕು ಅಂತ ಜರ್ಮನಿ ಅಂತ ಅನ್ಕೊಂಡಾಗ ಇಷ್ಟು ನನ್ನ ತಲೆಯಲ್ಲಿ ಇತ್ತು. ಕನ್ಸಲ್ಟೆನ್ಸಿ ಥ್ರೂ ಬಂದಿದ್ದೀರಾ ಅಂತ ಕೇಳಿದೀರಾ. ನಾನು ಕನ್ಸಲ್ಟೆನ್ಸಿ ಥ್ರೂ ಬಂದಿಲ್ಲ. ನಾನು ಜರ್ಮನಿಗ್ ಬರುವಾಗ ಬರ್ತೀನಿ ಅಂತ ಅನ್ಕೊಂಡಾಗ ತುಂಬಾ ಜನನ ಕೇಳಿದಾಗ ಕನ್ಸಲ್ಟೆನ್ಸಿ ಬೇಕಾ ಅಂತ. ಸೊ ಎಷ್ಟೊಂದ್ ಜನ ಹೇಳಿದ್ರು ಬೇಡ, ಜರ್ಮನಿ ಆದ್ರೆ ಪರ್ಟಿಕ್ಯುಲರ್ ಬೇರೆ ಕಂಟ್ರಿ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ಜರ್ಮನಿಗೆ ಕನ್ಸಲ್ಟೆನ್ಸಿ ಬೇಡ, ವೇಸ್ಟ್ ಆಗತ್ತೆ, ನೀವೇ ಮಾಡ್ಕೋಬಹುದು ಅಂತ ನನಗೆ ಹೇಳಿದ್ರು. ನಾನು ಕಾಲೇಜ್ ಬಗ್ಗೆ ನನ್ನ ಕೋರ್ಸ್ ಬಗ್ಗೆ ತಿಳ್ಕೊಬೇಕು ಅಂತ ನಾನು ಸರ್ಚ್ ಮಾಡುವಾಗ ಏನಾಗಿ ಯೂನಿ ಅಸಿಸ್ಟ್ ಮತ್ತೆ ಡಾಟ್ ಅನ್ನೋ ವೆಬ್ಸೈಟ್ ಅಲ್ಲಿ ನಿಮ್ಗೆ ಕಾಲೇಜ್ ಇನ್ಫಾರ್ಮೇಶನ್ ಸಿಗುತ್ತೆ, ರಿಕ್ವೈರ್ಮೆಂಟ್ಸ್ ಏನೇನು ಅಂತ. ಫಸ್ಟ್ ನೀವು ಏನೋ ಮಾಸ್ಟರ್ಸ್ ಮಾಡ್ತೀರಾ, ಯಾವ್ದೋ ಒಂದು ಕೋರ್ಸ್ ಮಾಡ್ತೀರಾ ಅಂದ್ರೆ, ಕಾಲೇಜ್ ಅಪ್ಲೈ ಮಾಡ್ತೀರಾ ಅಂದ್ರೆ ಅದ್ರ ರಿಕ್ವೈರ್ಮೆಂಟ್ಸ್ ನಿಮ್ಗೆ ಗೊತ್ತಿರ್ಬೇಕು. ಫಸ್ಟ್ ಹೆಜ್ಜೆ ಇದೇನೆ. ಅದಕ್ಕೆ ನಾನು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ. ನನ್ಗೆ ಯಾವ್ದಾವ್ದು ಕಾಲೇಜ್ ಬೇಕು, ನನ್ಗೆ ಯಾವ ಕೋರ್ಸ್ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅನ್ನೋದೆಲ್ಲ. ನೀವು ಆ ವೆಬ್ಸೈಟ್ ಹೋದ್ರೆ ಫಿಲ್ಟರ್ ಮಾಡ್ಬೋದು, ನಿಮ್ಗೆ ಯಾವ ತರ ಬೇಕು, ನಿಮ್ಗೆ ಯಾವ ಕೋರ್ಸ್ ಬೇಕು, ಯಾವ ಕಾಲೇಜ್ ಬೇಕು, ಯಾವ ಸಿಟಿ ಬೇಕು ಅನ್ನೋದೆಲ್ಲ ಇರತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಇಲ್ಲಿ ಜರ್ಮನಿಯಲ್ಲಿ 2 ಇಂಟೆಕ್ ಇದೆ, ಒಂದು ಸಮ್ಮರ್ ಇಂಟೆಕ್ ಮತ್ತೆ ವಿಂಟರ್ ಇಂಟೆಕ್. ಸೊ ಸಮ್ಮರ್ ಅಲ್ಲಿ ನಂಗೆ ತುಂಬಾ ಕಾಲೇಜ್ ಕಮ್ಮಿ ಅನ್ಸ್ತು, ಮತ್ತೆ ಕೋರ್ಸು ಕೂಡ ಕಮ್ಮಿ ಅಂತ ಅನ್ಸ್ತು. ಮತ್ತೆ ವಿಂಟರ್ ಅಲ್ಲಿ ತುಂಬಾ ಆಪ್ಷನ್ಸ್ ಇದೆ, ತುಂಬಾ ಕೋರ್ಸ್ ಗಳನ್ನ ಬಿಡ್ತಾರೆ, ತುಂಬಾ ಇದೆ ಅಂತ ಅನ್ಸ್ತು. ನಾನು ವಿಂಟರ್ ಸಮ್ಮರ್ ಅಂತ ಅವಾಗ್ಲೇ ನಿರ್ಧಾರ ತಗೊಳ್ಳಿಲ್ಲ. ನನ್ ಕಾಲೇಜ್ ಯಾವ್ದಾದ್ ಬೇಕು, ನಂಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅದನ್ನೆಲ್ಲ ಲಿಸ್ಟ್ ಮಾಡಿಟ್ಟೆ. ನನ್ ರಿಕ್ವೈರ್ಮೆಂಟ್ಸ್ ಏನು ಅಂತ ಗೊತ್ತಾಯ್ತು. ಒಂದ್ ಕಡೆ ಬರ್ದೆ ನಾನು ಏನೇನ್ ರಿಕ್ವೈರ್ಮೆಂಟ್ಸ್ ಇದೆ ಅಂತ. ಫಸ್ಟ್ APS ಸರ್ಟಿಫಿಕೇಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇಂಡಿಯಾದಿಂದ ಜರ್ಮನಿಗೆ ನೀವು ಮಾಸ್ಟರ್ಸ್ ಬರ್ತಿದ್ದೀರಾ ಅಂದ್ರೆ APS ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್. ಅದು ಗೊತ್ತಾಯ್ತು ನನಗೆ. ಅಂದ್ರೆ APS ಸರ್ಟಿಫಿಕೇಟ್ ಅಂದ್ರೆ ಏನು ಅಂತಂದ್ರೆ, ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿ ನಿಮ್ಗೊಂದು ಸರ್ಟಿಫಿಕೇಟ್ ನ ಕೊಡ್ತಾರೆ, ಅದು APS ಸರ್ಟಿಫಿಕೇಟ್. ಅದಾದ್ಮೇಲೆ ನೆಕ್ಸ್ಟ್ ನನ್ಗೆ ಜರ್ಮನ್ ಇಂಪಾರ್ಟೆಂಟ್ ಅಂತ ಅನ್ಸ್ತು. ನನ್ನ ಬ್ಯಾಕ್ ಗ್ರೌಂಡ್ ಮೆಕ್ಯಾನಿಕಲ್ ಆಗಿರೋದ್ರಿಂದ ನಂಗೆ ಜರ್ಮನ್ ಸರ್ಟಿಫಿಕೇಟ್ ಸ್ವಲ್ಪ ಕಾಲೇಜ್ ನನ್ನ ಕೋರ್ಸ್ ಪರ್ಟಿಕ್ಯುಲರ್ ಇದ್ದಾಗ ನಂಗೆ ಬೇಕು ಅಂತ ಇತ್ತು. ಮತ್ತೆ ಇನ್ನೊಂದು ಐಎಲ್ಸ್ ಬೇಕು ಅಂತ, ಐಎಲ್ಸ್ ಬೇಕೇ ಬೇಕು ಅಂತ ಇತ್ತು ಆಲ್ಮೋಸ್ಟ್. ಮತ್ತೆ GRE ಇದೆಲ್ಲ ಇತ್ತು, ಬಟ್ ನನ್ ಕಾಲೇಜ್ ಸೆಲೆಕ್ಟ್ ಮಾಡಿರೋದ್ರಲ್ಲಿ ಅಂದ್ರೆ ಕಂಪಲ್ಸರಿ ಇರ್ಲಿಲ್ಲ GRE ಎಲ್ಲ. ನಾನು ಫಸ್ಟ್ ಜರ್ಮನ್ ಕ್ಲಾಸಿಗೆ ಸೇರ್ಕೊಂಡೆ, ಮತ್ತೆ ಐಎಲ್ಸ್ ಪ್ರಿಪೇರ್ ಆಗಕ್ ಸ್ಟಾರ್ಟ್ ಮಾಡಿದೆ. APS ಸರ್ಟಿಫಿಕೇಟ್ಗೆ ನಾವು ಐಎಲ್ಸ್ ನ ಅಟ್ಯಾಚ್ ಮಾಡಬೇಕು. ನಾವು APS ಗೆ ಇದು ಎಲ್ಲ ನಾನು ಪ್ಯಾರಲಲ್ ಆಗೇ ತಗೊಂಡು ಹೋದೆ. ಜರ್ಮನ್ ನ ಸೇರ್ಕೊಂಡೆ, ಐಎಲ್ಸ್ ಪ್ರಿಪೇರ್ ಆಗ್ತಾ ಬಂದೆ. ಅದಾಗೆ APS ಗೆ ಏನೇನ್ ಸರ್ಟಿಫಿಕೇಟ್ಸ್ ಬೇಕು ಅದನ್ನೆಲ್ಲ ನಾನು ಲಿಸ್ಟ್ ಮಾಡ್ಕೊಂಡು ಅದನ್ನೆಲ್ಲ ಜೋಡಿಸ್ಕೊಂತ ಬಂದೆ. ಸೊ APS ಗೆ ಐಎಲ್ಸ್ ಬೇಕಂತ ಇತ್ತು. ಐಎಲ್ಸ್ ಬರ್ದಾದ್ಮೇಲೆ ನಾನು APS ಅಪ್ಲೈ ಮಾಡಕ್ ಆಗೋದು ಅಂತ ಐಎಲ್ಸ್ ನ ಫಸ್ಟ್ ಮುಗಿಸ್ಕೊಂಡೆ. ಅದಾದ್ಮೇಲೆ APS ಅಪ್ಲೈ ಮಾಡಿದೆ. ಎಲ್ಲಾ ಡಾಕ್ಯುಮೆಂಟ್ಸ್ ನಾವು ಜೆರಾಕ್ಸ್ ಮಾಡಿ ಅಟೆಸ್ಟ್ ಮಾಡಿಸ್ಬಿಟ್ಟು ನಾವು DHL ಅಲ್ಲಿ ಪೋಸ್ಟ್ ಮಾಡ್ಬೇಕು. ಒಂದು ಅಡ್ರೆಸ್ ಕೊಟ್ಟಿರ್ತಾರೆ, ಅಲ್ಲಿ ಮಾಡಿದಾಗ ನಮ್ಗೆ ನನ್ 1 ತಿಂಗಳಿಗೆಲ್ಲ ಬರುತ್ತಂತೆ. ಇವಾಗ APS ಅಂತ ಹೇಳ್ತಿದಾರೆ, ನನ್ಗೆ 3 ತಿಂಗಳಾಯ್ತು ಬರಕ್ಕೆ APS. ಅದು ಮೇಲಲ್ಲೇ ಬರುತ್ತೆ APS. ನಾನು 2023 ಅಲ್ಲಿ ಈ ಪ್ರೊಸೆಸ್ ಎಲ್ಲ ಮಾಡ್ತಾ ಇದ್ದೆ. ನನ್ಗೆ APS ಬರತ್ ತಡ ಆಯ್ತು, 3 ತಿಂಗಳು ತಗೊಂಡ್ಬಿಡ್ತು ನನಗೆ. ಸೊ ನನ್ಗೆ ಜಾಸ್ತಿ ಸಮ್ಮರ್ ಅಲ್ಲಿ ಕಾಲೇಜಸ್ ಕಮ್ಮಿ, ಅದ್ರಲ್ಲಿ ನನಗೆ ಇದು APS ತಡ ಆಗಿರೋದ್ರಿಂದ ನಂಗೆ ಇನ್ನೂ ತಡ ಆಗೋಯ್ತು.
ಜಾಸ್ತಿ ಕಾಲೇಜಸ್ ಅಪ್ಲೈ ಮಾಡಿ ನಾನು ಅನ್ಕೊಂಡಿರೋ ಕಾಲೇಜ್ಗೆ ಅಪ್ಲೈ ಮಾಡಕ್ ಆಗ್ಲಿಲ್ಲ ನನಗೆ ಜಾನ್ವರಿ ಹಂಗೇನೋ ಬಂತು 2024 ಜಾನ್ವರಿ ಹಂಗೆ ನಾನು ಅಪ್ಲೈ ಮಾಡಕ್ ಆಗ್ಲಿಲ್ಲ ಅಷ್ಟೊಂದು. ಸೊ ಏನು ಅಂತಂದ್ರೆ ಪ್ಲಾನಿಂಗ್ ಇರ್ಬೇಕು, ಮತ್ತೆ ಇನ್ನೊಂದು ಎಲ್ಲ ಕೈ ಕೊಡ್ಬೇಕು ನಮ್ಗೆ. ಅದು APS ಬೇಗ ಬಂದಿದ್ರೆ ನಾನು ಸಮ್ಮರ್ ಇಂಟೆಕ್ಕೆ ಬರ್ಬೋದಿತ್ತು ಅನ್ಸುತ್ತೆ. ಪ್ಲಾನಿಂಗ್ ಇರ್ಬೇಕು ಇಲ್ಲಿ, ಯಾವಾಗ ಯಾವಾಗ ಏನೇನ್ ಮಾಡ್ಬೇಕು, ಬೇಗ IELTS ಮುಗಿಸ್ಕೊಬೇಕು. ಸೊ IELTS ಮುಗ್ಸಾದ್ಮೇಲೆ APS ಅಪ್ಲೈ ಮಾಡ್ಬೇಕು. ಈ ಮಧ್ಯದಲ್ಲಿ ನಿಮ್ಗೆ ಕಾಲೇಜ್ ಅಪ್ಲೈ ಮಾಡ್ಬೇಕು ಅಂತ ಅಂದ್ರೆ ಏನ್ ಬೇಕು ಅಂತ ಅಂದ್ರೆ ನಿಮ್ ಡಿಗ್ರಿ ಸರ್ಟಿಫಿಕೇಟ್ ನಿಮ್ ಹತ್ರ ಇರುತ್ತೆ, ನಿಮ್ ಮಾರ್ಕ್ಸ್ ಕಾರ್ಡ್ಸ್ ನಿಮ್ ಹತ್ರ ಇರುತ್ತೆ. ಇನ್ನೊಂದೇನು ಅಂದ್ರೆ ಟ್ರಾನ್ಸ್ಕ್ರಿಪ್ಟ್ ಬೇಕು ಅಂತ ಕೇಳ್ತಾರೆ. ಅದನ್ನ ನೀವು ಕಾಲೇಜಲ್ಲಿ ತಗೊಬಹುದು. ಹೋಗಿ ನೀವು ಕಾಲೇಜಲ್ಲಿ ಅಪ್ಲೈ ಮಾಡಿದ್ರೆ ಒಂದ್ ವಾರ ಅಟ್ಲೀಸ್ಟ್ 1-2-3 ಡೇಸ್ ಅಲ್ಲೇ ಅವತ್ತೇ ಕೊಡ್ತಾರೆ. ಸೊ ಈ ತರ ಪ್ರೊಸೆಸ್ ಇರುತ್ತೆ. ನಮ್ದು ಒಂದು 2-3 ಡೇಸ್ ತಗೊಂಡ್ರು ಅನ್ಸುತ್ತೆ ಟ್ರಾನ್ಸ್ಕ್ರಿಪ್ಟ್ ಕೊಡಕ್ಕೆ. ನಂಗೆ 3 ಟ್ರಾನ್ಸ್ಕ್ರಿಪ್ಟ್ ಅಪ್ಲೈ ಮಾಡಿದೆ ನಾನು. ಒಂದು ಅಂದ್ರೆ ಸೀಲ್ಡ್ ಟ್ರಾನ್ಸ್ಕ್ರಿಪ್ಟ್. ಸೊ ಎರಡನ್ನ ನಾನು ಸೀಲ್ಡ್ ಆಗಿ ಇಟ್ಕೊಂಡೆ, ಒಂದನ್ನ ಮಾತ್ರ ಓಪನ್ ಮಾಡಿ ಅದನ್ನ ಡಾಕ್ಯುಮೆಂಟ್ ಮಾಡಿ ಇಟ್ಕೊಂಡೆ. ಅಂದ್ರೆ ಓಪನ್ ಮಾಡಿ ಅದ್ರ ಆ ಟ್ರಾನ್ಸ್ಕ್ರಿಪ್ಟ್ ಫೋಟೋ ಹೊಡ್ಕೊಂಡು ಡಾಕ್ಯುಮೆಂಟ್ ಮಾಡಿ ಇಟ್ಕೊಂಡೆ. ಏನಕ್ಕೆ ಅಂದ್ರೆ ಕಾಲೇಜ್ ಅಪ್ಲೈ ಮಾಡಕ್ಕೆ ಬೇಕಾಗುತ್ತೆ. ಇನ್ನೆರಡು ಸೀಲ್ಡ್ ಆಗಿ ಇರಬೇಕು. ಏನಕ್ಕೆ ಅಂತಂದ್ರೆ ನಿಮ್ ಕಾಲೇಜ್ ಕೇಳುತ್ತೆ. ಅಂದ್ರೆ ಇವಾಗ ನಿಮ್ಗೆ ಅಡ್ಮಿಟ್ ಬಂದ ಮೇಲೆ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ನ ಕಳ್ಸಕ್ ಹೇಳ್ತಾರಲ್ಲ, ಅವಾಗ ನೀವು ಈ ಟ್ರಾನ್ಸ್ಕ್ರಿಪ್ಟ್ ನ ಸೀಲ್ಡ್ ಆಗಿರೋ ಟ್ರಾನ್ಸ್ಕ್ರಿಪ್ಟ್ ನ ಕಳಿಸ್ಬೇಕಾಗತ್ತೆ. ಅದಕ್ಕೆ ನಾನು 2 ಟ್ರಾನ್ಸ್ಕ್ರಿಪ್ಟ್ ಸೀಲ್ಡ್ ಆಗಿ ಹಂಗೆ ಇಟ್ಕೊಂಡಿದ್ದೆ. ಅದಾದ್ಮೇಲೆ ಕಾಲೇಜ್ ಅಪ್ಲೈ ಮಾಡ್ಬೇಕಂದ್ರೆ, ಇವಾಗ ಸಮ್ಮರ್ ಅಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ನಾನು ಕ್ವಶನ್ಸ್ ಕೇಳಿದೀರಾ, ಮಾರ್ಚ್ ಅಲ್ಲಿ ಅಪ್ಲೈ ಮಾಡಿದ್ರೆ ಇಲ್ಲ ಫೆಬ್ರವರಿಲಿ ಅಪ್ಲೈ ಮಾಡಿದ್ರೆ ಆಗತ್ತಾ ಅಂತ. ಇಲ್ಲ, ಕಾಲೇಜ್ಗಳೇನು ಅಂತಂದ್ರೆ ನಿಮ್ಗೆ ಲೈಕ್ ನವೆಂಬರ್, ಡಿಸೆಂಬರ್ ಒಂದೊಂದ್ ಕಾಲೇಜ್ ಒಂದೊಂದ್ ಟೈಮಲ್ಲಿ ಬಿಟ್ಬಿಡ್ತಾರೆ. ಅಂದ್ರೆ ಬೇಗ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತಾರೆ. ವಿಂಟರ್ ಅಲ್ಲಿ ಅಪ್ಲೈ ಮಾಡ್ತೀರಾ ಅಂತ ಅಂದ್ರೆ ನಿಮ್ ಏಪ್ರಿಲ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ನನಗೆ ಒಂದೊಂದ್ ಕಾಲೇಜ್ ನಂಬ್ತಿರೋ ಬಿಡ್ತಿರೋ 1 ವರ್ಷದಿಂದನೇ ಸ್ಟಾರ್ಟ್ ಮಾಡ್ತಾರೆ. ನಿಜ ಈ ತರ ಎಲ್ಲ ಇರುತ್ತೆ. ಆ ಡೇಟ್ಸ್ ಗಳನ್ನ ನೀವು ನೋಡ್ಬೇಕು, ಟ್ರ್ಯಾಕ್ ಮಾಡ್ಕೊಂಡಿರ್ಬೇಕು. ಮತ್ತೆ ಅಪ್ಲಿಕೇಶನ್ ಡೇಟ್ ಬಿಟ್ಟಿದ ತಕ್ಷಣ ಅಪ್ಲೈ ಮಾಡ್ಬೇಕು. ಏನಕ್ಕೆ ಅಂತ ಅಂದ್ರೆ ರಿಸಲ್ಟ್ ಡಿಲೇ ಆಗತ್ತೆ. ಅಕಸ್ಮಾತ್ ರಿಸಲ್ಟ್ ಡಿಲೇ ಆಯ್ತು ಅಂತಂದ್ರೆ ನಿಮ್ಗೆ ಲೋನ್ ಏನಾದ್ರು ತಗೊಂತೀರಾ ಅಂದ್ರೆ ಅದಕ್ಕೆ ಎಫೆಕ್ಟ್ ಆಗತ್ತೆ, ಮತ್ತೆ ವೀಸಾ ಅದಕ್ಕೆ ಎಫೆಕ್ಟ್ ಆಗತ್ತೆ. ಸೊ ನೀವ್ ಹೋಗೋದಕ್ಕೆ ತಡ ಆಗತ್ತೆ. ಸೊ ಇವೆಲ್ಲ ಆಗ್ಬಾರ್ದು ಅಂತಂದ್ರೆ ನೀವು ಟ್ರ್ಯಾಕ್ ಮಾಡ್ಕೊಬೇಕು, ಬೇಗ ಬೇಗ ಅಪ್ಲೈ ಮಾಡ್ಬೇಕು. ಜರ್ಮನ್ ಅಲ್ಲಿ A1 A2 B1 B2 C1 C2 ಅಂತ ಇರುತ್ತೆ. ಸೊ ನನ್ನ ಕಾಲೇಜ್ ಮ್ಯಾಕ್ಸಿಮಮ್ A1 ಅಂತ ಇತ್ತು. ನಾನು A2 ಮುಗಿಸ್ಕೊಂಡಿದ್ದೆ. ಮತ್ತೆ ಅಲ್ಲೇ ಮಾರ್ಚ್ ಎಂಡ್ ಮತ್ತೆ ಏಪ್ರಿಲ್ ಎಲ್ಲ ಸ್ಟಾರ್ಟ್ ಆಯ್ತು. ನನ್ಗೆ ಏಪ್ರಿಲ್ ಅಪ್ಲೈ ಮಾಡಿದೆ. ಏಪ್ರಿಲ್ ಅಲ್ಲಿ ಮೇಗೆಲ್ಲ ನನಗೆ ಕಾಲೇಜ್ದು ರಿಸಲ್ಟ್ ಬಂತು. ಅಷ್ಟೊಂದು ಇಷ್ಟ ಇರ್ಲಿಲ್ಲ ಕೋರ್ಸು, ಅಂದ್ರೆ ಮೀಡಿಯಂ ಆಗಿತ್ತು. ಅಂದ್ರೆ ಸುಮ್ನೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ನೀವು ಕಾಲೇಜ್ ಸೆಲೆಕ್ಟ್ ಮಾಡುವಾಗ ನಿಮ್ ಎಕ್ಸ್ಪೆಕ್ಟೇಷನ್ಸ್ ಯಾವಾಗ್ಲೂ ಇಟ್ಕೊಂಬೇಡಿ. ತುಂಬಾ ಜನ ನನಗೆ ಹೇಳಿದ್ದಾರೆ, ನಾವು ಅಪ್ಲೈ ಮಾಡ್ತಾನೆ ಇದೀವಿ, ನಮಗ್ ಸಿಗ್ತಾನೆ ಇಲ್ಲ ಕಾಲೇಜು ಅಂತ. ಜರ್ಮನಿಗ್ ಬರ್ಬೇಕು ಅಂತ ಅಂದ್ರೆ ಇಲ್ಲಿ 2 ತರ ಕಾಲೇಜ್ ಇದೆ. ಒಂದು ಪಬ್ಲಿಕ್ ಯೂನಿವರ್ಸಿಟಿ, ಇನ್ನೊಂದು ಪ್ರೈವೇಟ್ ಯೂನಿವರ್ಸಿಟಿ. ಪಬ್ಲಿಕ್ ಯೂನಿವರ್ಸಿಟಿ ಆದ್ರೆ ನಾನು ಇವಾಗ ಹೇಳ್ತಾ ಬಂದಲ್ಲ ಪ್ರಿಪ್ರೇಷನ್, ಈ ತರ ಎಲ್ಲ ಮಾಡ್ಬೇಕು. ಪ್ರೈವೇಟ್ ಯೂನಿವರ್ಸಿಟಿ ಅಂದ್ರೆ ಏನು ಇಲ್ಲ, ಅಪ್ಲೈ ಮಾಡ್ತೀರಾ, ನಿಮ್ಗೆ ಕಾಲೇಜ್ ಸಿಕ್ತು ಅಂತಂದ್ರೆ ಹೋಗ್ಬೇಕು. ಬಟ್ ಅದ್ರಲ್ಲಿ ಕಾಲೇಜ್ ಫೀಸ್ ಇರುತ್ತೆ. ಅಂದ್ರೆ ಒಂದು ಸೆಮ್ಗೆ ಅಟ್ಲೀಸ್ಟ್ 6 ಲಕ್ಷ ಅಂದ್ರೆ €6,000 ಹಂಗಿರುತ್ತೆ. ನೀವು ಜರ್ಮನಿಗ್ ಬಂದ್ಮೇಲೆ 2 ವರ್ಷದಲ್ಲೇ ನೀವು ಮಾಸ್ಟರ್ಸ್ ಮುಗಿಸ್ತೀರಾ ಅಂತ ಹೇಳಕ್ ಆಗಲ್ಲ. ಏನಕ್ಕೆ ಅಂತಂದ್ರೆ ತುಂಬಾ ಇರುತ್ತೆ. ಅಲ್ಲಿ ಇಂಟರ್ನ್ಶಿಪ್ ಮಾಡ್ಬೇಕಂತ ಇರುತ್ತೆ, ಮಾಸ್ಟರ್ ಥೀಸಿಸ್ ಅಂತ ಇರುತ್ತೆ. ಸೊ ತುಂಬಾ ಕೆಲ್ಸಗಳಿರುತ್ತೆ. ಸೊ ಇದೆಲ್ಲ ಆಗಲ್ಲ. ಸೊ ನಾನ್ ಪ್ರೈವೇಟ್ ಬೇಡ ಅಂತ ಅದಕ್ಕೆ ನಿರ್ಧಾರ ತಗೊಂಡೆ. ನಾನು ತುಂಬಾ ಇದು ಅಂತ ಪಬ್ಲಿಕ್ ಸಿಗ್ಬೇಕು ಅಂದ್ರೆ ಇದೆಲ್ಲ ಪ್ರೊಸೆಸ್ ಮಾಡ್ಲೇಬೇಕಿತ್ತು. ಕನ್ಸಲ್ಟೆನ್ಸಿ ಹತ್ರ ಹೋಗಿದ್ದೆ. ನಾನ್ ಕನ್ಸಲ್ಟೆನ್ಸಿ ತಗೊಳ್ಳಿಲ್ಲ, ಬಟ್ ಹೋಗಿದ್ದಾಗ ಅವ್ರು ಹೇಳಿದ್ರು ಏನು ಬೇಕಾಗಿಲ್ಲ, ಜರ್ಮನ್ ಏನು ಬೇಕಾಗಿಲ್ಲ, ನಾವು ಕಾಲೇಜ್ ಹಂಗೆ ಅಪ್ಲೈ ಮಾಡ್ಕೊಡ್ತೀವಿ ಅಂತ. ಅದಾದ್ಮೇಲೆ ಅಕಸ್ಮಾತ್ ನೀವು ಹಂಗೆ ಸಿಕ್ತು ಕಾಲೇಜು ಅಂತಂದ್ರು, ಇಲ್ಲಿಗ್ ಬಂದ್ಮೇಲೆ ನೀವು ಜರ್ಮನ್ ಕಲೀಲೇಬೇಕು. ಏನಕ್ಕೆ ಅಂತಂದ್ರೆ ಇವಾಗ ನಮ್ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ಲಿಲ್ಲ ಅಂದ್ರೆ ನಾವ್ ಹೇಗ್ ಟ್ರೀಟ್ ಮಾಡ್ತೀವಿ, ಹೇಗೆ ನಾವ್ ನಡ್ಕೊಂತೀವಿ ಮಾತಾಡ್ಲಿ ಅಂತ, ಅದೇ ತರನೇ ಜರ್ಮನಿಯಲ್ಲಿ ಇವರು ಅವ್ರ ಭಾಷೆಗೆ ಅಷ್ಟೇ ಮಹತ್ವ ಕೊಡ್ತಾರೆ. ಅದಕ್ಕೆ ನಾವು ನನಗಿದ್ ಮುಂಚೆ ಗೊತ್ತಿತ್ತು, ಏನಕ್ಕೆ ನಂಗೆ ಫ್ರೆಂಡ್ಸ್ ಇದ್ರು, ನಂಗೆಲ್ಲ ಗೊತ್ತಿತ್ತು. ಸೊ ನಿಮ್ಗೆ ಗೊತ್ತಿಲ್ಲ ಅಲ್ವಾ? ಸೊ ನಾನು ಹೇಳ್ತಿದ್ದೀನಿ ನಿಮ್ಗೆ, ತುಂಬಾ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಅನ್ನೋದು. ಸೊ ಟಾಪಿಕ್ ಇಂದ ನಾನೆಲ್ಲ ಆಚೆ ಹೋಗ್ಬಿಟ್ಟೆ. ಸೊ ಇವಾಗ ಇದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ ಅಂದ್ಬಿಟ್ಟು ಪಬ್ಲಿಕ್ ಮತ್ತೆ ಪ್ರೈವೇಟ್. ಮತ್ತೆ ಇನ್ನೊಂದೇನು ಅಂದ್ರೆ ಪಬ್ಲಿಕ್ ಅಲ್ಲೂ ಕೂಡ 3 ತರ ಇದೆ. ಒಂದು ಏನು ಅಂದ್ರೆ TU ಅಂತ, ಟೆಕ್ನಿಕಲ್ ಯೂನಿವರ್ಸಿಟೀಸ್ ಇರುತ್ತೆ. ಮತ್ತೆ ಆಕ್ಶುಲೆ ಇರುತ್ತೆ, ಮತ್ತೆ ರಿಸರ್ಚ್ ಯೂನಿವರ್ಸಿಟಿ ಅಂತ ಇರುತ್ತೆ. ಸೊ ಇದ್ರಲ್ಲಿ ರಿಸರ್ಚ್ ಯೂನಿವರ್ಸಿಟಿ ನೀವೇನೋ PhD ಮಾಡ್ಬೇಕು ನೆಕ್ಸ್ಟ್ ಮಾಸ್ಟರ್ಸ್ ಆದ್ಮೇಲೆ ಅಂತ ಇದ್ರೆ ನೀವು ರಿಸರ್ಚ್ ಯೂನಿವರ್ಸಿಟೀಸ್ಗೆ ಅಪ್ಲೈ ಮಾಡಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅದಾದ್ಮೇಲೆ ನೀವು ಇಲ್ಲ ಜಾಬ್ ಮಾಡ್ತೀವಿ ಹಂಗೆ ಓಕೆ ಅಂದ್ರೆ TU ಮತ್ತೆ ಆಕ್ಶುಲೆ ಇದೆ. ಆಕ್ಶುಲೆ ಅಂದ್ರೆ ಏನು, ಈಸಿ ಇರುತ್ತೆ. ಅಲ್ಲಿ ಥಿಯರಿ ಮಾತ್ರ ಇರುತ್ತೆ, ತುಂಬಾ ಈಸಿಯಾಗಿ ನೀವು ಮಾಡ್ಕೊಬಹುದು. TU ಅಂತಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ. ಸೊ ನನಗೆ ಇವಾಗ ಸಿಕ್ಕಿರೋದು TU ಅಂತ.
ಸೊ ಅಂದ್ರೆ ಟೆಕ್ನಿಕಲ್ ಯೂನಿವರ್ಸಿಟಿ ನನಗೆ ಸಿಕ್ಕಿರೋದು. ಕಾಲೇಜ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅದೇ ನಾನು ಹೇಳಿದ್ನಲ್ಲ ಟ್ರಾನ್ಸ್ಕ್ರಿಪ್ಟ್ ಅನ್ನೋದು ಬೇಕು ಅಂತ, ಅದ್ರ ಜೊತೆಗೆ ರೆಕಮೆಂಡೇಶನ್ ಲೆಟರ್ಗಳು ಬೇಕಾಗುತ್ತೆ. ರೆಕಮೆಂಡೇಶನ್ ಲೆಟರ್ ನಿಮ್ ಲೆಕ್ಚರರ್ಸ್ ಇಂದ ಆಗಿರ್ಬೋದು, ನೀವು ಇಂಜಿನಿಯರಿಂಗ್ ಮುಗಿಸಿರೋದು ಬ್ಯಾಕ್ ಗ್ರೌಂಡ್ ಇಂದ ಆಗಿರ್ಬೋದು, ಅಕಸ್ಮಾತ್ ನೀವು ವರ್ಕ್ ಮಾಡುವಾಗ ನಿಮ್ ವರ್ಕ್ ಮಾಡೋ ಒಂದು ಫೀಲ್ಡ್ ಅಲ್ಲೇ ನೀವು ಮಾಸ್ಟರ್ಸ್ ಮಾಡ್ತೀರಾ ಅಂತಂದ್ರೆ ಅದುವಾಗ ನಿಮ್ ಮ್ಯಾನೇಜರ್ ಸೊ ಅವರ ರೆಕಮೆಂಡೇಶನ್ಸ್ ಬೇಕಾಗತ್ತೆ. ಇದನ್ನ ನೀವು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಬೇಕು. ಮಾಡ್ಕೊಂಡಾದ್ಮೇಲೆ ಯಾವ್ಯಾವ ಕಾಲೇಜು ಅದಕ್ಕೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಅಪ್ಲೈ ಮಾಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಅಪ್ಲೈ ಮಾಡಿ ನಿಮ್ಗೆ ರಿಸಲ್ಟ್ ಬೇಗ ಬರುತ್ತೆ. ಸೊ ನಂದು ಹೇಗಾಯ್ತು ಅಂತ ಹೇಳೋದಾದ್ರೆ, ನಂದು TU ಅಂತ ಹೇಳದ್ನಲ್ಲ, TU ಕೈಸರ್ಸ್ಲೌಟೆನ್ ಅನ್ನೋದು ನನ್ನ ತಲೆ ಇತ್ತು. ಈ ಕಾಲೇಜ್ ತಗೊಬೇಕು ಅಂತ ಇತ್ತು. ಅದರಲ್ಲಿ ಒಂದು ಕೋರ್ಸ್ ಇದೆ ಕಮರ್ಷಿಯಲ್ ವೆಹಿಕಲ್ ಟೆಕ್ನಾಲಜಿ ಅಂತ. ನಂಗೆ ಅದು ತುಂಬಾ ಇಷ್ಟ ಆಗಿತ್ತು ಕೋರ್ಸು. ಅದಕ್ಕೆ ಅಪ್ಲೈ ಮಾಡ್ಬೇಕು ಅಂತ ಅಪ್ಲೈ ಮಾಡಿ, ಅದಕ್ಕಿಂತ ಮುಂಚೆ ಇನ್ನೊಂದು ಕಾಲೇಜ್ ಅಪ್ಲೈ ಮಾಡಿದ್ದೆ. ಅದಕ್ಕೆಲ್ಲ ಅಪ್ಲೈ ಮಾಡಿ ಈ ಕಾಲೇಜ್ನು ಅಪ್ಲೈ ಮಾಡಿದೆ. ಆ ಕಾಲೇಜಲ್ಲಿ ಕಾಲೇಜ್ ಫೀಸ್ ಅಂತ ಅಂದ್ರೆ ಅಸೆಸ್ಮೆಂಟ್ ಫೀಸ್ ಅಂತ ಇರ್ಲಿಲ್ಲ. ಅಂದ್ರೆ ಇವಾಗ ಅಪ್ಲಿಕೇಶನ್ ಹಾಕುವಾಗ ಅಸೆಸ್ಮೆಂಟ್ ಫೀಸ್ ಅಂತ ಇರುತ್ತೆ, ಅದಿರ್ಲಿಲ್ಲ. ಈ TU ಕೈಸರ್ಸ್ಲೌಟೆನ್ ಅಲ್ಲಿ ಅಸೆಸ್ಮೆಂಟ್ ಫೀಸ್ ಅಂತ ಇತ್ತು. ನಾನು ಕಾಲೇಜ್ ಅಪ್ಲಿಕೇಶನ್ ಫಿಲ್ ಮಾಡಾದ್ಮೇಲೆ ಅವ್ರೊಂದು ಬ್ಯಾಂಕ್ ಅಕೌಂಟ್ ಕಳಿಸ್ಬಿಟ್ಟು ಇಷ್ಟು ದಿನದೊಳಗೆ ನೀವು ದುಡ್ಡು ಹಾಕ್ಬೇಕಂತ ಇತ್ತು ಅಪ್ಲಿಕೇಶನ್ ಫೀ. ಅದನ್ನ ಹೋಗ್ಬಿಟ್ಟು ನಾನು ಬ್ಯಾಂಕ್ ಅಲ್ಲಿ ಕಟ್ಟಿದೆ. ಅದಾದ್ಮೇಲೆ ರಿಸಲ್ಟ್ ಬಂತು. ಸೊ ಈ ತರ ಆಗಿದ್ದು ಪ್ರೋಸೆಸ್. ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅದ್ರಲ್ಲಿ ನಿಮ್ ರಿಕ್ವೈರ್ಮೆಂಟ್ಸ್ ಮ್ಯಾಚ್ ಆಗ್ತಿರಲ್ಲ. ನಿಮ್ಗೆ ಈ ಕಾಲೇಜ್ ಬೇಕು ಅಂದ್ರೆ ಆ ಕಾಲೇಜ್ಗೆ ಅಪ್ಲೈ ಮಾಡಕ್ ಆಗಲ್ಲ. ನಿಮ್ಗೆ ಏನೇನ್ ರಿಕ್ವೈರ್ಮೆಂಟ್ಸ್ ಇದೆ ಅದಕ್ಕೆ ತಕ್ಕನಂಗೆ ಹಾಕಿದ್ರೆ ನಿಮ್ಗೆ ಕಾಲೇಜ್ ಅಡ್ಮಿಟ್ ಸಿಗುತ್ತೆ. ಮತ್ತೆ ಎಷ್ಟೊಂದ್ ಜನ ಆದ್ರೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಅದ್ ನನಗೆ ಏನಕ್ಕೆ ಅಂತ ನನಗೆ ನಿಜ ಗೊತ್ತಿಲ್ಲ. ಅವರ ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗೆ ಸೇಫ್ಟಿಯಾಗಿ ಏನಾರು ಒಂದು ಇಟ್ಕೊಂಡಿರಿ ಕಾಲೇಜ್ನ ಅಂತ ನಾನು ಹೇಳ್ತೀನಿ. ಒಂದು ಕಾಲೇಜ್ ಏನಕ್ಕೆ ಅಂತಂದ್ರೆ ಜರ್ಮನಿಗೆ ಬರ್ಲೇಬೇಕು ಅನ್ನೋ ಆಸೆ ಎಷ್ಟೊಂದ್ ಜನಕ್ಕೆ ಇರುತ್ತೆ. ಕಾಲೇಜು ಸಿಕ್ಕಿಲ್ಲ, ಕೊನೆ ಮೂಮೆಂಟ್ ಅಲ್ಲಿ ರಿಸಲ್ಟ್ ಏನಕ್ಕೆ ಅಂದ್ರೆ ಡಿಲೇ ಮಾಡೇ ಮಾಡ್ತಾರೆ. ಅವಾಗ ನಿಮ್ಗೆ ಕೊನೆಯಲ್ಲಿ ರಿಸಲ್ಟ್ ಬಂದಿದೆ ಅಂದ್ರೆ ಓಕೆ, ಬಂದಿಲ್ಲ ಅಂತಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ. 6 ತಿಂಗಳೇ ವೇಸ್ಟ್ ಆಗತ್ತೆ ನಿಮ್ಗೆ. ಅದಕ್ಕೆ ಒಂದು 6 ಕಾಲೇಜ್ ನಿಮ್ಗೆ ಬೇಕೇ ಬೇಕಪ್ಪ, ಇದು ನನಗೆ ಈ ಕೋರ್ಸ್ ಇಂಪಾರ್ಟೆಂಟ್ ಅನ್ನೋದು ಹಾಕಿ. ಅದಾದ್ಮೇಲೆ ನ್ಯೂಟ್ರಲ್ ಆಗಿರೋ ಅಂತ ಸ್ವಲ್ಪ ಕಾಲೇಜ್ಗಳನ್ನ ಹಾಕಿ ಸೇಫ್ಟಿಯಾಗಿ. ನಂಗೆ 100% ಸಿಕ್ಕೇ ಸಿಗತ್ತೆ ಅನ್ನೋ ಕಾಲೇಜಸ್ನ ಹಾಕಿ. ಸೊ ನಾನು ಕೂಡ ಹೀಗೆ ಮಾಡಿದ್ದೆ. ಸೊ ನನಗೆ ಒಂದು ನಂಗೆ ಅಡ್ಮಿಟ್ ಬಂದ್ಬಿಡ್ತು. ಏಪ್ರಿಲ್ ಅಲ್ಲೇ ನಂಗೆ ಅಡ್ಮಿಟ್ ಬಂದ್ಬಿಡ್ತು. ಆ ಕಾಲೇಜ್ ಅಪ್ಲೈ ಮಾಡಿದೆ ನಾನೊಂದು. ಆ ಕಾಲೇಜ್ ಅಡ್ಮಿಟ್ ಬಂದಿದ ತಕ್ಷಣ ನೆಕ್ಸ್ಟ್ ನನ್ಗೆ ಬೇಕಾಗಿರೋ ಕಾಲೇಜ್ನ ಅಪ್ಲೈ ಮಾಡಿದ್ದೆ ಏಪ್ರಿಲ್ ಎಂಡ್ ಅಲ್ಲಿ. ಅದು ಮೇ ಅಲ್ಲಿ ರಿಸಲ್ಟ್ ಬಂತು. ಕಾಯ್ಬೋದು ನೀವು. ಮತ್ತೆ ಇನ್ನೊಂದು ಲೋನ್ಗೆ ಹೋಗ್ತೀರಾ ನೀವು ಅಂತಂದ್ರೆ ಒಂದ್ ಅಡ್ಮಿಟ್ ಬಂತು ಅನ್ಕೊಳ್ಳಿ, ಇವಾಗ ಆ ಕಾಲೇಜ್ ಇಟ್ಕೊಂಡು ನೀವು ಲೋನ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡ್ಬೋದು. ನಾನು ಏನಕ್ಕೆ ಹೇಳ್ತಿದ್ದೀನಿ ಇದು ಅಂತಂದ್ರೆ, ನೀವು ಆ ಕಾಲೇಜ್ಗೆ ಹೋಗಿ ಅಂತ ಅಲ್ಲ, ಏನು ಅಂತಂದ್ರೆ ನಿಮ್ಗೊಂದು ಸೇಫ್ಟಿ ಇರುತ್ತೆ. ಆ ಕಾಲೇಜ್ ಲೋನ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಬೋದು ನೀವು. ಲೋನ್ ಪ್ರೊಸೆಸ್ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಅಂದ್ರೆ ಇವಾಗ SBI ಆಗಿರ್ಬೋದು, ಬ್ಯಾಂಕ್ ಆಫ್ ಬರೋಡಾ, ಈ ತರ ಬ್ಯಾಂಕ್ ಗಳಲ್ಲಿ ಏನಾಗುತ್ತೆ ಸ್ವಲ್ಪ ಡಿಲೇ ಮಾಡ್ತಾರೆ. ಬೇರೆ ಬ್ಯಾಂಕ್ HDFC ಆಗಿರ್ಬೋದು, ಬೇರೆ ಬೇರೆ ಬ್ಯಾಂಕ್ ಅಲ್ಲಿ ಬೇಗ ಕೊಡ್ತಾರೆ ಬಿಡಿ, ಅದು ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಲೋನು. ಮತ್ತೆ ನಿಮ್ಗೆ ಇಂಟ್ರೆಸ್ಟ್ ಕಮ್ಮಿ ಇರ್ಬೇಕು ಮತ್ತೆ ಬೇಗ ಬರ್ಬೇಕು ಅಂದ್ರೆ ಆಗಲ್ಲ. ಸೊ ಡಿಲೇ ಆಗುತ್ತೆ. ಬ್ಯಾಂಕ್ ಅಲ್ಲಿ 1000 ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅವರಂತೂ. ಅದನ್ನೆಲ್ಲ ಮಾಡ್ಬೇಕಾಗತ್ತೆ ನೀವು. ಅದಕ್ಕೆ ನೀವು ಒಂದು ಅಡ್ಮಿಟ್ ಬೇಗ ಸಿಗ್ಬೇಕು ನಿಮ್ಗೆ. ಆಮೇಲೆ ನಿಮ್ಗೆ ಬೇಕಾಗಿರೋ ಕಾಲೇಜ್ ಬಂದಾಗ ನೀವು ಬ್ಯಾಂಕ್ ಅಲ್ಲಿ ಹೇಳ್ಬಿಟ್ಟು ಚೇಂಜ್ ಮಾಡಿಸ್ಕೋಬಹುದು. ಸೊ ಈ ತರ ನಿಂಗ್ ಲೋನ್ ಪ್ರೊಸೆಸ್ ಆಯ್ತು. ಆ ಲೋನ್ ಪ್ರೊಸೆಸ್ ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ವೀಸಾ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿ. ಏನಕ್ಕೆ ಅಂದ್ರೆ ಕೊನೆಯಲ್ಲಿ ಅಪ್ಲಿಕೇಶನ್ಸ್ ನೀವು ಬೇಕಾಗಿರೋ ಡೇಟಿಗೆ ಸಿಗಲ್ಲ. ಅದಕ್ಕೆ ಅಪ್ಲಿಕೇಶನ್ ಬೇಗ ಬುಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಹೆಂಗ್ ಬುಕ್ ಮಾಡ್ಕೋಬೇಕು ಅಪ್ಲಿಕೇಶನ್ ಡೇಟು ವೀಸಾದು ಅಂತ ಅಂದ್ರೆ, ನಿಮ್ ಲೋನ್ ಬರುತ್ತೆ, ಎಷ್ಟನೇ ದಿನಕ್ಕೆ ಬರುತ್ತೆ, ಅದ್ ಬಂದಾದ್ಮೇಲೆ ಬ್ಲಾಕ್ ಅಮೌಂಟ್ ಅಂತ ಮಾಡ್ಬೇಕು. ಬ್ಲಾಕ್ ಅಮೌಂಟ್ ಅಂತ ಅಂದ್ರೆ ಏನು ಅಂತಂದ್ರೆ, ಇವಾಗ ನಾವು ಇಂಡಿಯಾದಿಂದ ಜರ್ಮನಿಗೆ ಬರ್ತಿದೀವಿ ಅಂತ ಅಂದ್ರೆ 1 ವರ್ಷದ ತನಕ ಒಂದು ಸೇಫ್ಟಿ ಅಂದ್ರೆ ಅಮೌಂಟ್ ನ ಇಟ್ಬಿಟ್ಟು ಬರ್ಬೇಕು ನಾವು. ಅಟ್ಲೀಸ್ಟ್ 1 ಲಕ್ಷ ಆದಂಗೆ ಒಂದ್ 11 ಲಕ್ಷನೋ ಎಷ್ಟು ಬ್ಲಾಕ್ ಅಮೌಂಟ್ ಇರುತ್ತೆ. ಅದನ್ನ ನೀವು ಬ್ಲಾಕ್ ಮಾಡಿಸಿ ಜರ್ಮನಿಗೆ ಬಂದ್ಮೇಲೆ ನಿಮ್ ತಿಂಗಳ ನಿಮ್ಗೆ 950 ಯೂರೋಸ್ನ ಕೊಡ್ತಾರೆ. ಆದ್ರೆ ನಿಮ್ಮ ಎಕ್ಸ್ಪೆನ್ಸಸ್ ನ ನೀವು ಖರ್ಚು ಮಾಡ್ಬೋದು. ಎಕ್ಸ್ಪ್ಯಾಟ್ರಿಯೋ ಮತ್ತೆ ಕೊರಾಕಲ್ ಅಂತ ಇದೆ. ಸೊ ನಾನ್ ತಗೊಂಡಿದ್ದು ಎಕ್ಸ್ಪ್ಯಾಟ್ರಿಯೋ, ನನಗೆ ಬೆಸ್ಟ್ ಅಂತ ಅನ್ಸ್ತು ಎಕ್ಸ್ಪ್ಯಾಟ್ರಿಯೋ, ಅದಕ್ಕೆ ನಾನು ಎಕ್ಸ್ಪ್ಯಾಟ್ರಿಯೋ ತಗೊಂಡೆ. ಬ್ಲಾಕ್ ಅಮೌಂಟ್ ಕನ್ಫರ್ಮೇಶನ್ ಒಂದು ಲೆಟರ್ ಬಂತು. ಅದನ್ನ ತಗೊಂಡು ನಾವು ವೀಸಾಗ್ ಹೋಗ್ಬೇಕು. ವೀಸಾ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡಿದ್ದು, ಪ್ರೀಮಿಯಂ ಮಾಡ್ಕೊಂಡಿದ್ದೆ ನಾನು. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಾನು ವಿಡಿಯೋ ಆಲ್ರೆಡಿ ಮಾಡಿದೀನಿ, ನಾನು ಅಟ್ಯಾಚ್ ಮಾಡಿರ್ತೀನಿ, ನೀವು ಹೋಗಿ ನೋಡ್ಬೋದು. ವೀಸಾ ಪ್ರೊಸೆಸ್ ಹೇಗಾಯ್ತು ಅಂತೆಲ್ಲ ನಾನು ಅದ್ರಲ್ಲಿ ಹಾಕಿದೀನಿ. ನೆಕ್ಸ್ಟ್ ಫ್ಲೈಟ್. ಸೊ ವೀಸಾದ ನಾನು ಹೋಗಿ ಬಂದಾದ್ಮೇಲೆ ಬೇಗ ನಾನು ಟಿಕೆಟ್ ಬುಕ್ ಮಾಡ್ಕೊಂಡೆ.
ಸೊ ನಾನು ಅಕ್ಟೋಬರ್ 1st ಅಂತ ಟಿಕೆಟ್ನ ಬುಕ್ ಮಾಡ್ಕೊಂಡೆ. ಅಕೊಮಿಡೇಷನ್ ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನಮ್ಮ ಡಿಪಾರ್ಟ್ಮೆಂಟ್ ಪ್ರಕಾರ ಈ ತರ ಎಲ್ಲ ಒಂದು ಗ್ರೂಪ್ ಮಾಡಿದ್ರು. ಸೊ ಅಲ್ಲಿ ಇಲ್ಲಿ ಲಿಂಕ್ಗಳು ಸಿಕ್ಕಿ ನನಗೆ ಗ್ರೂಪ್ಗಳು ಜಾಯ್ನ್ ಆದೆ. ಅಲ್ಲಿ ಆಡ್ಸ್ಗಳ ವಾಟ್ಸಪ್ ಅಲ್ಲಿ ಆಡ್ಸ್ ಹಾಕ್ತಿದ್ರು. ಮತ್ತೆ ಗೆ ವೆಸುಕ್ತ್ ಅನ್ನೋದು ಒಂದು ವೆಬ್ಸೈಟ್ ಇದೆ, ಅಲ್ಲೂ ಕೂಡ ನೀವು ಸರ್ಚ್ ಮಾಡ್ಬೋದು. ಮತ್ತೆ ಹುಷಾರಾಗಿರ್ಬೇಕು, ಸ್ಕ್ಯಾಮ್ಗಳಂತೂ ತುಂಬಾ ಜಾಸ್ತಿ. ನಮ್ಗೆ ಒಂದು ಸ್ಕ್ಯಾಮ್ ಆಗಿದೆ. ಒಂದು ರೂಮ್ ನೋಡಿದ್ವಿ ನಾವು, ಅದನ್ನ ತಗೊಬೇಕು ಅಂತ ಎಲ್ಲ ವಿಚಾರಿಸಿದ್ವಿ. ಅದಾದ್ಮೇಲೆ ಅವ್ರು ಫೋಟೋ ಕಳ್ಸಿ ವಿಡಿಯೋ ಕಳ್ಸಿ ಅಂದ್ರೆ ನಾನು ಇಲ್ಲಿದ್ದೀನಿ, ವಿಡಿಯೋ ಕಾಲ್ ಮಾಡಿ ತೋರಿಸಿ ಅಂತ ಅಂದ್ರೆ ಅವರು ನಾವು ಟ್ರಕ್ ಡ್ರೈವರು, ನಾನು ಹಂಗೆಲ್ಲ ಆಗಲ್ಲ, ನಾನು ಅಲ್ಲಿ ಇವಾಗ ಯಾರು ಟೆಂಡೆಂಟ್ ಇಲ್ಲ. ಸೊ ನನ್ ಒಂದ್ ಯಾವ್ದೋ 3-4 ಫೋಟೋ ಕಳ್ಸ್ಬಿಟ್ಟು ಈ ತರ ಎಲ್ಲ ಮೋಸ ಮಾಡಿದ್ರು. ನಾವು ಕಾಲೇಜ್ ಅವ್ರಿಗೆ ಮೇಲ್ ಕಳ್ಸಿದ್ವಿ, ಈ ತರ ಎಲ್ಲ ಮಾಡ್ತಿದಾರೆ, ಇದು ಸ್ಕ್ಯಾಮ ಇಲ್ವಾ ಏನು ಹೇಳಿ ಅಂತ. ಅವ್ರಂದ್ರು ಇವರು ಸ್ಕ್ಯಾಮು ಅಂತೆಲ್ಲ ಹೇಳಿದ್ರು. ನೋಡ್ದೇನೆ ನೀವು ದುಡ್ಡು ಕೊಡ್ಬೇಡಿ, ನೀವ್ ಅದನ್ನ ತಗೊಂಡಿದ್ದೀರಾ, ಅದು ಒಪ್ಕೊಂಡಿದ್ದೀರಾ ಅಂದ್ರೆ ಜಾಗನ ಇಲ್ಲಿಗ್ ಬಂದ್ಮೇಲೆ ಕೊಡಿ. ಯಾವ್ದೇ ಕಾರಣಕ್ಕೂ ಆನ್ಲೈನ್ ಅಲ್ಲಿ ಟ್ರಾನ್ಸ್ಫರ್ ಮಾಡಕ್ ಹೋಗ್ಬೇಡಿ ದುಡ್ಡನ್ನ. ನೀವು ಜರ್ಮನಿಗೆ ಬಂದ ಮೇಲೆನೆ ಇಲ್ಲಿ ಮನೆ ನೋಡ್ಬಿಟ್ಟೆ ನೀವು ಅವ್ರಿಗೆ ಡೆಪಾಸಿಟ್ ಕೊಡ್ಬೇಕು. ತುಂಬಾ ಸ್ಕ್ಯಾಮ್ಗಳಾಗತ್ತೆ, ಹುಷಾರಾಗಿರಿ. ಅಕೊಮಿಡೇಷನ್ ಸಿಕ್ತು ನನಗೆ. ಸೊ ಜರ್ಮನಿಗೆ ಅಂದ್ರೆ ಏನು ಅಂದ್ರೆ ಹುಡುಗಿರ ಅಂತಂದ್ರೆ ಸ್ವಲ್ಪ ಮನೆಯವ್ರಿಗೂ ಭಯ ಇರುತ್ತೆ, ಇಲ್ಲಿಗ್ ಬಂದು ಹುಡುಕ್ತಿವಿ ಅನ್ನಕ್ಕಾಗಲ್ಲ. ಹುಡುಗರಾದ್ರೆ ಇಲ್ಲಿಗ್ ಬಂದ್ಬಿಟ್ಟು ಇಲ್ಲಿ ಫ್ರೆಂಡ್ಸ್ ಹತ್ರ ಮನೇಲಿ ಇದ್ಬಿಟ್ಟು ಹುಡುಕ್ಬೋದು ಅನ್ನೋದೆಲ್ಲ ಇರುತ್ತೆ. ಬಟ್ ಹುಡುಗಿರಿಗೆ ಒಂದ್ ಸ್ವಲ್ಪ ಸೇಫ್ಟಿ ನೋಡ್ತಾರೆ ಮನೆಯವರೆಲ್ಲ. ಸೊ ನಾನು ಅಕೊಮಿಡೇಷನ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಹುಡುಕ್ತೆ. ಅದಾದ್ಮೇಲೆ ಸಿಕ್ಕಾದ್ಮೇಲೆ ನಾನು ಜರ್ಮನಿಗೆ ಬಂದು 1ನೇ ತಾರೀಕು ಅಕ್ಟೋಬರ್ 1st ಬಂದೆ. ನಾನು ಬಂದಿದ್ದ ದಿನಾನೇ ನನಗೆ ಮೇಲ್ ಬಂದಿದೆ, ನಿಮ್ಗೆ ಕಾಲೇಜ್ ಡಾರ್ಮ್ ಸಿಕ್ಕಿದೆ ಅಂತ. ನಾನು ಅದನ್ನ ನೋಡ್ಕೊಂಡೇ ಇಲ್ಲ. ಇದೊಂದು ಇಲ್ಲಿಗ್ ಬಂದ ಮೇಲೆ ನಾನು ಇಲ್ಲಿ ಸುತ್ತಮುತ್ತ ನೋಡೋದು, ಮತ್ತೆ ಯಾವ ಗ್ರಾಸರಿ ಆಗಿರ್ಬೋದು, ಏನು ಜರ್ಮನಿ ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಒಂದ್ 2 ವಾರ 3 ವಾರ ನಾನು ಯಾವ್ದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಿದೆ. ಜಸ್ಟ್ ಓಡಾಡ್ಕೊಂಡು ಇದ್ರ ಬಗ್ಗೆನೆ ನಾನು ನೋಡ್ತಿದ್ದೆ. ನಂದು ಮೇಲಲ್ಲಿ ಬಂದಿರಲಿಲ್ಲ, ಔಟ್ಲುಕ್ ಅಲ್ಲಿ ನಾನು ಅಪ್ಲೈ ಮಾಡಿದ್ದೆ. ಔಟ್ಲುಕ್ ಅಲ್ಲಿ ನೋಡಿದಾಗ ನನಗ್ ಬಂದಿತ್ತು. ಏನು ಅಂದ್ರೆ ಇದು ಕಾಲೇಜ್ ಡಾರ್ಮ್ ತುಂಬಾ ಡಿಮ್ಯಾಂಡ್ ಇರುತ್ತೆ. ಅದು ಅಕಸ್ಮಾತ್ ಬಂದಿದ್ದ ದಿನ ನಾವು ಹೋಗ್ಲಿಲ್ಲ, ಇಲ್ಲ ಸೆಲೆಕ್ಟ್ ಮಾಡಿಲ್ಲ ಅಂತ ಅಂದ್ರೆ ಅದು ಹೋಯ್ತಂತಾನೆ ಅರ್ಥ. ಸೊ 2 ವಾರ ಹೇಳ್ದೆ, ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ದೆ 2 ವಾರ ಆಗಿದೆ, ಇವಾಗ ಏನ್ ಮಾಡೋದು ಅಂತ. ಹೋಯ್ತು ಕಾಲೇಜ್ ಡಾರ್ಮ್, ಒಂದ್ಸತಿ ಹೋಯ್ತು ಅಂದ್ರೆ ಹೋಯ್ತು ಅಂತ. ನಾನು ಆದ್ರೂ ಕೂಡ ಇರ್ಲಿ ಅಂದ್ಬಿಟ್ಟು ಮೇಲ್ ಹಾಕ್ದೆ ಅವ್ರಿಗೆ, ರಿಪ್ಲೈ ಮೇಲು. ಸೊ ಐ ಆಮ್ ಇಂಟ್ರೆಸ್ಟೆಡ್, ನನ್ಗೆ ಇಲ್ಲ ಕಿಲಿ ಅದು ಏನು ಅಂತಂದ್ರೆ ನನಗೆ ಸಿಕ್ತು. ಈ ತರ ನನ್ನ ಕಾಲೇಜ್ ಡಾರ್ಮ್ ಕತೆ ಆಗಿದ್ದು. ನಾನು ಒಂದ್ 2 ತಿಂಗಳು ಮಾತ್ರ ಪ್ರೈವೇಟ್ ರೂಮ್ ಅಲ್ಲಿ ಇದ್ದೆ. ಸೊ ಅದಾದ್ಮೇಲೆ ನಂಗೆ ಕಾಲೇಜ್ ಡಾರ್ಮ್ ಸಿಕ್ತು. ಕಾಲೇಜ್ ಎನ್ರೋಲ್ಮೆಂಟ್ ಮಾಡ್ಕೊಬೇಕಾಗುತ್ತೆ. ಕಾಲೇಜ್ ಸಿಕ್ಕಾದ್ಮೇಲೆ ಎನ್ರೋಲ್ಮೆಂಟ್, ಫಿಸಿಕಲ್ ಎನ್ರೋಲ್ಮೆಂಟ್ ಅಂತ ಇಲ್ಲಿಗೆ ಬಂದು ಎನ್ರೋಲ್ಮೆಂಟ್ ಕಾಲೇಜ್ ಇತ್ತು. ನಂಗೆ ಅಕ್ಟೋಬರ್ 18th ಏನೋ ಇತ್ತು, ನಾನು ಮುಂಚೆನೆ ಬಂದೆ. ಜರ್ಮನಿಗೆ ಬಂದ ಮೇಲೆ ಏನೇನ್ ಮಾಡ್ಬೇಕಂತಾನು ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನಾನು ಅಟ್ಯಾಚ್ ಮಾಡಿರ್ತೀನಿ. ನೋಡಿ, ನಿಮ್ಗೆ ಯೂಸ್ಫುಲ್ ಆಗತ್ತೆ ಅಂತ ಅನ್ಕೊಂಡಿದೀನಿ. ಆಲ್ಮೋಸ್ಟ್ ನಾನು ಎಲ್ಲಾನು ಹೇಳಿದೀನಿ ಅಂತ ಅನ್ಕೊಂಡಿದೀನಿ. ಸೊ ಇನ್ನೇನಾದ್ರು ಡೌಟ್ಸ್ ಇದೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ.